ಸ್ನೇಹಿತರೆ, ಮತ್ತೊಮ್ಮೆ ಚಿಂಟು ಗುಂಡು ಯೂಟ್ಯೂಬ್ ಚಾನಲ್ಗೆ ನಮ್ಗೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ದೊಡ್ಡ ಬಿಗ್ ಅಪ್ಡೇಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, PF ಸಂಸ್ಥೆಯಿಂದ 7 ಕೋಟಿ ನಮ್ಮ PF ಗ್ರಾಹಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಹಳ ದಿವಸದಿಂದ ಕಾಯ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು. ಬ್ಯಾಕ್ ಎಂಡ್ ಅಲ್ಲಿ ಸ್ವಲ್ಪ ಸರ್ವರ್ ಕೂಡ ಸಮಸ್ಯೆ ಆಗಿತ್ತು. ಅಂತ ದೊಡ್ಡ ಅಪ್ಡೇಟ್ ಏನಪ್ಪಾ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರುತ್ತೆ. ಬಂದ ತಕ್ಷಣ ನೀವೇ ಮೊದಲಾಗಿ ವಿಡಿಯೋ ನೋಡಬಹುದು. ಬನ್ನಿ ವೀಕ್ಷಕರೇ, ವಿಡಿಯೋದಲ್ಲಿ ಮುಂದುವರಿಯೋಣ. 7 ಕೋಟಿ PF ಗ್ರಾಹಕರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ನೌಕರರ ಭವಿಷ್ಯ ನಿಧಿ ಸಂಸ್ಥೆ 7 ಕೋಟಿಗಿಂತನೂ ಅಧಿಕ ಗ್ರಾಹಕರಿಗೆ ಒಂದು ದೊಡ್ಡ ಉಡುಗೊರೆಯನ್ನ ನೀಡಿದೆ. ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರ ನೇತೃತ್ವದಲ್ಲಿ PF ಕೇಂದ್ರ ಟ್ರಸ್ಟ್ಗಳ ಮಂಡಳಿ ಇತ್ತೀಚಿನ ದಿನಗಳಲ್ಲಿ ಒಂದು ಸಭೆ ನಡೆಯಿತು. ಈ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ಆ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಇದ್ದ 13 ಸಂಕೀರ್ಣವಾದ ಭಾಗಶಃ ಹಿಂಪಡೆಯುವಿಕೆ ನಿಬಂಧನೆಗಳನ್ನ ಸರಳಗೊಳಿಸಿ ಈಗ 3 ಪ್ರಮುಖ ವಿಭಾಗಗಳಾಗಿ ವರ್ಗೀಕರಣ ಮಾಡಿದ್ದಾರೆ. ಅಂದ್ರೆ PF ವಿಡ್ರಾ ಮಾಡ್ಕೊಳ್ಳೋಕೋಸ್ಕರ ಮುಂಚೆಲಿ 5 ತರದ್ದು ಕಾರಣನ ಕೊಡ್ಬೇಕಾಗಿತ್ತು ಇಂಪಾರ್ಟೆಂಟ್ ಆಗಿ. ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಆ ಕಾರಣಗಳನ್ನ 5 ಇರೋದನ್ನ ತೆಗೆದು 3 ಮಾಡಿದ್ದಾರೆ. ಏನು ಅಗತ್ಯತೆ ಇರುವಂತಹ ಕಾರಣಗಳು. ಮೊದಲನೇದು ಇದರಲ್ಲಿ ಏನಪ್ಪಾ ಅಂದ್ರೆ, ಆರೋಗ್ಯ, ಶಿಕ್ಷಣ ಮತ್ತು ವಿವಾಹದಂತ ಅಗತ್ಯ ಹಿಂಪಡೆಯುವಿಕೆ ಇರುತ್ತೆ. ಎರಡನೇದು ವಸತಿ ಅಗತ್ಯ, ಅಂದ್ರೆ ಮನೆ ಖರೀದಿ, ನಿರ್ಮಾಣ ಅಥವಾ ಸಾಲದ ಮರುಪಾವತಿ ಇರುತ್ತೆ. ಮೂರನೇದು ವಿಶೇಷ ಸಂದರ್ಭಗಳು. ಈ ವಿಶೇಷ ಸಂದರ್ಭಗಳಲ್ಲಿ ಏನಪ್ಪಾ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣನೂ ಕೊಡಂಗಿಲ್ಲ, ಡೈರೆಕ್ಟ್ ನಾವು ವಿಡ್ರಾ ಮಾಡ್ಕೋಬಹುದು. ಅದು ಎಷ್ಟು ವಿಡ್ರಾ ಮಾಡಬಹುದು? 100ಗೆ 100% ವಿಡ್ರಾ ಮಾಡಬಹುದು. ನಿಮ್ಮ ಅಮೌಂಟ್ ಎಷ್ಟು ಕಟ್ಟಾಗಿರುತ್ತೋ ಅಷ್ಟನ್ನು ಕೂಡ ವಿಡ್ರಾ ಮಾಡ್ಕೋಬಹುದು. ಮುಂಚೆ ಈ ತರ ಅವಕಾಶ ಇರಲಿಲ್ಲ PF ನವರಿಗೆ. ಈಗ ಹೊಸದಾಗಿ 2025 ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ದೊಡ್ಡ ಅಪ್ಡೇಟ್ ಅನ್ನು ತಂದಿದ್ದಾರೆ. ಹಿಂದೆ ಈ ತರ ಇರಲಿಲ್ಲ, ಇವಾಗ ತುಂಬಾ ಸರಳ ಮಾಡಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣ ಇಲ್ದೇನೆ ನಿಮ್ಮ ಒಂದು PF ಅಮೌಂಟ್ ಅನ್ನ 100% ವಿತ್ಡ್ರಾ ಮಾಡ್ಕೋಬಹುದು. ಮತ್ತೆ ಶಿಕ್ಷಣಕ್ಕಾಗಿ ಮುಂಚೆ ಎಷ್ಟಿತ್ತು, 3 ಬಾರಿ ಮಾತ್ರ ಅವಕಾಶ ಇತ್ತು ಒಂದು ವರ್ಷದಲ್ಲಿ. ಈಗ ಶಿಕ್ಷಣಕ್ಕೆ ಮತ್ತು ವಿವಾಹಕ್ಕೆ, ಶಿಕ್ಷಣಕ್ಕೆ 10 ಬಾರಿ, ವಿವಾಹಕ್ಕೆ 5 ಬಾರಿ ಒಂದು ವರ್ಷದಲ್ಲಿ ವಿತ್ಡ್ರಾ ಮಾಡ್ಕೋಬಹುದು. ಈ ಬದಲಾವಣೆ ನಮ್ಮ PF ಗ್ರಾಹಕರಿಗೆ ತುಂಬಾ ಪ್ರಮುಖವಾದಂತಹ ಬದಲಾವಣೆ. ಇನ್ನು ಮುಂದೆ ಮುಂದುವರೆದು ನೋಡೋದಾದ್ರೆ, ಸೇವಾ ಅವಧಿ ಅಂದ್ರೆ ಮಿನಿಮಮ್ ನಾವು ಎಷ್ಟು ವರ್ಷ ಕೆಲಸ ಮಾಡಿರ್ಬೇಕು? ಮುಂಚೆ 3 ವರ್ಷ ಇತ್ತು. ಮಿನಿಮಮ್ 3 ವರ್ಷ ಕೆಲಸ ಮಾಡಿದ್ರೆ ಮಾತ್ರ PF ವಿಡ್ರಾ ತೆಗೆಯಬಹುದಾಗಿತ್ತು. ಆದರೆ ಈಗ ಅದನ್ನ 12 ತಿಂಗಳಿಗೆ ಕಡಿಮೆ ಮಾಡಿದ್ದಾರೆ. ಅಂದ್ರೆ 1 ವರ್ಷ ಆಗಿದ್ರು ಸಾಕು PF ವಿಡ್ರಾವನ್ನ ನೀವು ಮಾಡ್ಕೋಬಹುದು. ವಿಶೇಷ ಸಂದರ್ಭಗಳಲ್ಲಿ ಯಾವುದೇ ಕಾರಣವಿಲ್ಲದೆ ಕೂಡ ನೀವು ವಿತ್ಡ್ರಾವನ್ನ ಮಾಡಬಹುದು. ಮುಂಚೆಲೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ವಿಡ್ರಾ ಮಾಡೋಕೆ. ಹಾಕಿದ್ರೆ ತುಂಬಾ ಅರ್ಜಿಗಳೆಲ್ಲ ರಿಜೆಕ್ಟ್ ಆಗ್ತಿದ್ವು. ಈಗ ಆ ತರದ್ದು ಸಮಸ್ಯೆ ಇರೋದಿಲ್ಲ. ಖಂಡಿತವಾಗ್ಲೂ 100% ವಿಡ್ರಾ ಮಾಡ್ಕೋಬಹುದು. ಆದ್ರೆ 25% ಮಾತ್ರ ನಿಮ್ದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಅದೊಂದು ಆರ್ಥಿಕ ಭದ್ರತೆ, ಸೆಕ್ಯೂರಿಟಿ ರೀಸನ್ ಗೋಸ್ಕರ 25% ಅನ್ನ ನಿಮ್ಮ ಮಿನಿಮಮ್ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡಬೇಕು. ಅಂದ್ರೆ ನಿಮ್ದು PF ಬರ್ತಾ ಇರುತ್ತೆ, ಪ್ರತಿ ತಿಂಗಳು ಕಟ್ ಆಗ್ತಾ ಇರುತ್ತೆ, ಎಮರ್ಜೆನ್ಸಿ ಇರುತ್ತೆ. ಸೊ ನೀವು ಒಂದು 10,000 ಇದ್ರೆ 10,000 ತೆಗಿಬಹುದು. ನೆಕ್ಸ್ಟ್ ತಿಂಗಳು ಕಟ್ ಆಗುತ್ತಲ್ಲ, ಅದರಲ್ಲಿ ಬೇಕಾದ್ರೆ ಒಂದು 25% ಅಮೌಂಟ್ ಅನ್ನು ಅದರಲ್ಲಿ ಉಳಿಸ್ಕೋಬಹುದು. ಈ ತರ ನಾವು ಬ್ಯಾಂಕ್ ಅಲ್ಲಿ ಹೆಂಗ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀವಲ್ಲ ಆ ತರ ಮೇಂಟೈನ್ ಮಾಡಬಹುದು. ಅದಕ್ಕೂ ಕೂಡ ಅವಕಾಶ ಇದೆ. ಈ ಹೊಸ ನಿಯಮ PF ಚಂದಾದಾರರಿಗೆ ಹಲವಾರು ಪ್ರಯೋಜನಗಳು ನೀಡ್ತಾ ಇದೆ. ಒಂದೇನಪ್ಪ ಅಂದ್ರೆ, ಸಂಕೀರ್ಣ ನಿಯಮಗಳನ್ನು ತೆಗೆದುಹಾಕಿ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. 100% ಹಿಂಪಡೆಯುವಿಕೆಗೆ ಅವಕಾಶವು ಚಂದಾದಾರರಿಗೆ ತಮ್ಮ ಹಣವನ್ನು ಯಾವುದೇ ಆರ್ಥಿಕ ಒತ್ತಡವಿಲ್ಲದೆ ಬಳಸಲು ಸಹಾಯ ಮಾಡುತ್ತದೆ. ತ್ವರಿತ ಪ್ರವೇಶ, ಕನಿಷ್ಠ ಸೇವಾ ಅವಧಿಯನ್ನು 12 ತಿಂಗಳಿಗೆ ಇಳಿಸಿರುವುದರಿಂದ ಚಂದಾದಾರರು ತಮ್ಮ ಹಣವನ್ನು ಶೀಘ್ರವಾಗಿ ಪಡೆಯಬಹುದು, ಕಾರಣವಿಲ್ಲದೆ ಹಿಂಪಡೆಯಬಹುದು. ವಿಶೇಷ ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ದುಡ್ಡು ಬೇಕು ಅಂದ್ರೆ ಯಾವುದೇ ರೀಸನ್ ಇಲ್ಲದೆ ನ್ಯಾಚುರಲ್ ಕ್ಲೈಮ್ ಅಲ್ಲಿ ತಗೋಬಹುದು. ಇದೊಂದು ದೊಡ್ಡ ಸೌಲಭ್ಯ ಅಂತಾನೆ ಹೇಳ್ಬೋದು PF ಇಂದು. PF ಈ ಹೊಸ ನಿಯಮಗಳು ಭಾರತದ ಕೋಟ್ಯಾಂತರ ಕಾರ್ಮಿಕರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಯನ್ನು ಒದಗಿಸುವ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆ ಆಗಿದೆ. ವೀಕ್ಷಕರೇ, 100% ಹಿಂಪಡೆಯುವಿಕೆಗೆ ಅವಕಾಶ ಕೊಟ್ಟಿರುವುದು ಮತ್ತು ಸರಳಗೊಳಿಸಿರುವ ನಿಯಮಗಳಾಗಿರೋದ್ರಿಂದ, ಕನಿಷ್ಠ ಸೇವಾ ಅವಧಿಯನ್ನು ಮಾಡಿರೋದ್ರಿಂದ ಚಂದಾದಾರರಿಗೆ ತಮ್ಮ ಭವಿಷ್ಯ ನಿಧಿಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದೇ ರೀತಿ ಹೆಚ್ಚಿನದಾಗಿ ಮಾಹಿತಿಗೋಸ್ಕರ ನಮ್ಮ ವಿಡಿಯೋವನ್ನು ಯಾವಾಗಲೂ ನೋಡ್ತಾ ಇರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.